ನೋಡಿ, ಮಂಗಳೂರಿನ ರೈಲ್ವೆ ಪ್ರಯಾಣಿಕರ ಸತತ ಒಂದಲ್ಲ ಎರಡಲ್ಲ 23 ವರ್ಷಗಳ ಕಂಡಿರತಕ್ಕಂತಹ ಒಂದು ಕನಸಿನ ಯೋಜನೆಗೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂತೂ ಇಂತೂ ಆ ಭಾಗದ ಜನತೆ ಅಂದುಕೊಂಡಂತೆ ಹಾಗೂ ಅವರ ಒಂದು ತಪಸ್ಸಿಗೆ ಇವತ್ತು ಉತ್ತಮವಾದಂತಹ ಒಂದು ಸ್ಪಂದನೆ ಸಿಕ್ಕಿದೆ. ಹಾಗಾದ್ರೆ ಏನದು ಅಷ್ಟಕ್ಕೂ 23 ವರ್ಷದ ಆ ಒಂದು ಕನಸು, ಎಲ್ಲದರ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕರಾವಳಿಗರ 23 ವರ್ಷಗಳ ಹೋರಾಟಕ್ಕೆ ಜಯ. ಮೈಸೂರು ವ್ಯಾಪ್ತಿಗೆ ಮಂಗಳೂರು ರೈಲು ವಲಯ. ನೈಋತ್ಯ ವಿಭಾಗಕ್ಕೆ ಸೇರ್ಪಡೆ. ಕೇರಳಂ ಸಿಎಂ ಸಮರ. ಕರಾವಳಿಗರ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. 23 ವರ್ಷಗಳ ಧ್ವನಿಗೆ ನ್ಯಾಯ ಒದಗಿದೆ. ಕೇರಳದ ರೈಲ್ವೆಯ ಪಾಲಿಗೆ ಚಿನ್ನದ ಮೊಟ್ಟೆಯಾಗಿದ್ದ ಮಂಗಳೂರು ವಲಯ ಕರ್ನಾಟಕದ ಪಾಲಾಗಿದೆ. ಪಾಲಕ್ಕಾಡ್ನಲ್ಲಿರುವಂತಹ ದಕ್ಷಿಣ ರೈಲ್ವೆ ಹಿಡಿತದಿಂದ ಮಂಗಳೂರು ಬಿಡುಗಡೆಯಾಗಿದೆ. ಅಕ್ಟೋಬರ್ 1ರಿಂದ ಮೈಸೂರಿನ ನೈಋತ್ಯ ವಿಭಾಗಕ್ಕೆ ಸೇರಲಿದೆ. ಆದರೆ ಇದರ ವಿರುದ್ಧ ಕೇರಳಂ ಸರ್ಕಾರ ತಗಾದೆ ಎತ್ತಿದೆ. ಮಂಗಳೂರು ಪ್ರದೇಶವನ್ನ ನೈಋತ್ಯ ವಿಭಾಗಕ್ಕೆ ಸೇರಿಸುವುದು ರೈಲ್ವೆ ಮಂಡಳಿ ಏಕಪಕ್ಷೀಯ ನಿರ್ಧಾರ ಅಂತ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ವಿಚಾರವನ್ನು ಪ್ರಧಾನಿ ಮೋದಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಕರಾವಳಿಗೆ ಸಂದ ಜಯ. ಪಾಲಕ್ಕಾಡು ವಿಭಾಗದಿಂದ ನಿಯಂತ್ರಿಸಲಾಗುವ ದಕ್ಷಿಣ ರೈಲ್ವೆಯಲ್ಲಿ ಕೇರಳಂನ ಪ್ರಭಾವ ಅತಿ ಹೆಚ್ಚು. ಕರ್ನಾಟಕದ ಕರಾವಳಿಯ ಬಹುತೇಕ ಬೇಡಿಕೆಗಳಿಗೆ ನಕಾರವೇ ಸಿಗ್ತಾ ಇತ್ತು ಅನ್ನೋ ಆರೋಪ ಇದೆ. ಕರ್ನಾಟಕ ಕರಾವಳಿಯ ಯಾವುದೇ ಹೊಸ ರೈಲ್ವೆ ಯೋಜನೆಗೂ ಬೇಡಬೇಕಿತ್ತು. ಅಷ್ಟರ ಮಟ್ಟಿಗೆ ಕೇರಳಂ ಅಧಿಕಾರಿಗಳು ಮಲತಾಯಿ ಧೋರಣೆ ಅನುಸರಿಸುತ್ತಾ ಇದ್ದ ಆರೋಪ ಇದೆ. ಅಲ್ಲದೆ ಕನ್ನಡಿಗರು ವ್ಯವಹರಿಸುವುದಕ್ಕೆ ಭಾಷೆಯೂ ಅಡ್ಡಿಯಾಗಿತ್ತು. ಹಾಗಾಗಿ ಮಲಯಾಳಂ ಕಲಿಯುವ ಅನಿವಾರ್ಯ ಸ್ಥಿತಿ ಎದುರಾಗಿತ್ತು. ಜೊತೆಗೆ ರೈಲ್ವೆ ಟಿಕೆಟ್ ಬುಕಿಂಗ್ನಲ್ಲೂ ಕನ್ನಡಿಗರಿಗೆ ಕಿರಿಕಿರಿ ಆಗ್ತಾ ಇತ್ತು ಅನ್ನೋ ಅಸಮಾಧಾನ ಇದೆ. ಟಿಕೆಟ್ ಕೊಡುವಲ್ಲಿಂದ ಹಿಡಿದು ಅಲ್ಲಿ ಪ್ಲಾಟ್ಫಾರ್ಮ್ ಕ್ಲೀನ್ ಮಾಡುವವರು ಕೂಡ ಅವರಿಗೆ ಕನ್ನಡ ಗೊತ್ತಿದ್ರು ಅವರು ಕನ್ನಡ ಮಾತಾಡ್ತಿರ್ಲಿಲ್ಲ. ಅವರು ನಮ್ಮಿಂದ ಮಲಯಾಳಿ ಮಾತಾಡಿಸುವಂತ ಪ್ರಯತ್ನಗಳಾಗ್ತಾ ಇತ್ತು. ಈಗ ಒಮ್ಮೆಗೆ ಈ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಆಲ್ರೆಡಿ ಆ ಕ್ಲೀನಿಂಗ್ ಇದ್ದು ಕ್ಯಾಂಟೀನ್, ಹೋಟೆಲ್, ಅಂಗಡಿಗಳದ್ದು ಟೆಂಡರ್ ಆಗಿ ಇರ್ತದೆ. ಆ ಟೆಂಡರ್ ಮುಗಿದಾಗ ಅದು ನಮ್ಮ ಮೈಸೂರಿನಿಂದ ಟೆಂಡರ್ ಕರೀತಾರೆ. ಆವಾಗ ಇದು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಮತ್ತು ಇದಕ್ಕೆ ಕನ್ನಡಿಗರು ಈ ಟೆಂಡರ್ನಲ್ಲಿ ಭಾಗವಹಿಸಬೇಕು. ನಾವು ಕೇವಲ ಮಲಯಾಳಿ ಅವರಿದ್ದಾರೆ ಹೇಳುವುದರಿಂದ ಆಗುದಿಲ್ಲ, ನಮ್ಮವರು ಬರಬೇಕು. ನೈಋತ್ಯ ವಲಯಕ್ಕೆ ಮಂಗಳೂರು ಸೇರ್ಪಡೆಗೆ ವಿರೋಧ. ರೈಲ್ವೆ ಮಂಡಳಿ ನಿರ್ಧಾರಕ್ಕೆ ಕೇರಳಂ ಸರ್ಕಾರದ ತಗಾದೆ. ಮೈಸೂರಿಗೆ ಮಂಗಳೂರು ಸೇರ್ಪಡೆ ಮಾಡುವ ಆದೇಶವು ಅಕ್ಟೋಬರ್ 1ರಿಂದ ಜಾರಿಯಾಗಲಿದೆ. ಇದಕ್ಕೆ ಕೇರಳಂ ಸಿಎಂ ಸತೀಶನ್ ತಕರಾರು ತೆಗೆದಿದ್ದಾರೆ. ಸಿಎಂ ಸತೀಶನ್ ಆಕ್ಷೇಪಕ್ಕೆ ಹಲವರಿಂದ ತಿರುಗೇಟು. ಕೇರಳಂ ಸಿಎಂ ಸತೀಶನ್ ತಗಾದೆಗೆ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ವಿಭಾಗಕ್ಕೆ ಕೇರಳಂನಿಂದ ನಿರಂತರ ಅನ್ಯಾಯ ಆಗಿದೆ. ಮಂಗಳೂರು ವಿಭಾಗವನ್ನು ಕೇರಳ ಯಾಕೆ ನಿರ್ವಹಿಸಬೇಕು? ಈ ವಿಚಾರದಲ್ಲಿ ಕರ್ನಾಟಕ ಸಿಎಂ ಡಿಕೆಶಿ ನಿಲುವೇನು ಅಂತ ಉದ್ಯಮಿ ಮೋಹನ್ ದಾಸ್ ಪೈ ಸೇರಿ ಹಲವರು ಪ್ರಶ್ನೆ ಮಾಡಿದ್ದಾರೆ. ಕರಾವಳಿ ಎರಡೂ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ಮಲಯಾಳಂ ಮಾತನಾಡುವವರ ಸಂಖ್ಯೆ ಜಾಸ್ತಿ ಇತ್ತು. ಮುಂದಿನ ದಿನಗಳಲ್ಲಿ ಇದು ಬದಲಾಗಿ ಕನ್ನಡ ಮಾತನಾಡುವವರ ಸಂಖ್ಯೆ ಹೆಚ್ಚಾಗುತ್ತೆ. ಜೊತೆಗೆ ಅನೇಕ ರೈಲುಗಳು ಕೂಡ ಬದಲಾವಣೆ ಆಗ್ಲಿಕ್ಕಿದೆ. ಅಂದ್ರೆ ಬೋಗಿಗಳು ಕೂಡ ಹಳತ್ತು. ಅಲ್ಲೇ ಪಾಲಕ್ಕಾಡ್ ಡಿವಿಷನ್ ನಲ್ಲಿರುವಂತಹ ಎಲ್ಲಾ ಬೋಗಿಗಳು ಕೂಡ ಅನೇಕ ವರ್ಷಗಳ ಹಳೆಯ ಬೋಗಿಗಳು. ಮುಂದಿನ ದಿನಗಳಲ್ಲಿ ಮೈಸೂರು ಡಿವಿಷನ್ ಬಂದ್ರೆ ಹೊಸ ಹೊಸ ಬೋಗಿಗಳು ಬರುವಂತಹ ಸಾಧ್ಯತೆಗಳಿದೆ. ಕೆಲಸಗಾರರು ಕನ್ನಡ ಕೆಲಸಗಾರರು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ಕೇರಳಂ ಹಿಡಿತದಿಂದ ಮಂಗಳೂರನ್ನ ಪ್ರತ್ಯೇಕಗೊಳಿಸಿ ಬೇರೆಯದ್ದೇ ವಲಯ ಸೃಷ್ಟಿಸಿ ಅನ್ನೋ ಬೇಡಿಕೆಯೂ ಇದೆ. ಆದರೆ ಕನಿಷ್ಠ ನೈಋತ್ಯ ರೈಲ್ವೆಗೆ ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿರುವುದು ಪ್ರಯಾಣಿಕರಿಗೆ ಸಂತಸ ತಂದಿದೆ. ಕೇರಳಂನ ತಗಾದೆಗೆ ಕರ್ನಾಟಕ ಸರ್ಕಾರದ ನಿಲುವು ಏನು ಅನ್ನೋದು ಈಗ ಕುತೂಹಲ ಮೂಡಿಸಿದೆ.